ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಮುಂಜಾನೆ 7:30 ಇವಾಗೆಲ್ಲ ಕಂಟಿನ್ಯೂ ಮಾಡತ್ತೀನಿ. ಇದಂತೂ ಒಂಥರ ಒಂದು ಸ್ವಲ್ಪ ತಲೆ ಭಾಳ ನೋಸತ್ತೈತ್ರಿ. ಹಾಗಾಗಿ ಚಸ್ಮಾ ಹಾಕ್ಕೊಂಡಿದ್ದೆ. ಚಸ್ಮಾ ಬಂದ ಭಾಳ ದಿನ ಆಯಿತು, ಆದರೆ ಡೈಲಿ ಏನು ಹಾಕ್ಕೊಳ್ಳಂಗಿಲ್ಲ ನಾನು. ಹಿಂಗೆ ತಲೆ ಎದ್ದಾಗ ಹಾಕ್ಕೋತೀನಿ. ಇಲ್ಲಿ ಒಂದು ಸ್ವಲ್ಪ ಎಡೆ ತೊಗೊಂಡು ಹೋಗೈತ್ರಿ. ಎಡೆ ತೊಗೊಂಡು ಹೋಗ್ಲಿಕ್ಕೆ ಎಲ್ಲ ತಯಾರಿ ಮಾಡಿಟ್ಟಿದ್ದ. ಅಡುಗೆ ಅಂತೂ ಮಾಡ್ಬೇಕ್ರಿ. ಮತ್ತು ಇದು ಮಧ್ಯಾಹ್ನದಾಗ ಕಂಟಿನ್ಯೂ ಆಗೈತ್ರಿ. ವಿಡಿಯೋ ಅಂತೂ ಭಾಳಷ್ಟು ಸಣ್ಣ ವಿಡಿಯೋ ಬಿಡತ್ತಿದ್ದೆ ನಾನು. 7 ನಿಮಿಷದ 6 ನಿಮಿಷದ ವಿಡಿಯೋ ಬಿಡತ್ತಿದ್ದೆ. ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ. ಯಾಕಂದ್ರೆ ಮುಂಜಾನೆ ಎಡಿಟಿಂಗ್ ಮಾಡೋದಾಗ್ಯದಿಲ್ಲ ರೀ ನನಗೆ. ಹಾಗಾಗಿಸಿಂದ ಇವತ್ತು ಮುಂಜಾನೆ ಸಣ್ಣದೊಂದು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕಕತ್ತಿದ್ದೆ. ಅಡುಗೆ ಇನ್ನು ಮಾಡ್ಬೇಕ್ರಿ. ಚಪಾತಿ ಮಾಡಬೇಕು. ಪಲ್ಯ ಒಂದು ಸ್ವಲ್ಪ ಬಟಾಟಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕು ಅನ್ಕೊಂಡಿದ್ರಿ. ಬಟಾಟಿ ಪಲ್ಯ ನಾ ಉಣಂಗಿಲ್ಲ, ಆರೇ ಒಂಥರ. ಅದಕ್ಕೆ ಮನೆ ಸಂತೆಗ ಬಟಾಟಿ ತಂದಿರ್ತೀವಿ. ಜಾಸ್ತಿ ಅಂದ್ರೆ ಜಾಸ್ತಿ ಬಟಾಟಿ ತಂದಿರ್ತೀನಿ ನಾನು. ಯಾಕಂದ್ರೆ ಫ್ರಿಜ್ಜಸ್ ಏನೂ ಇಲ್ರಿ. ಈ ಥರದ ಬಾಡೋದು ತಂದಿಡ್ಬೇಕಾದ್ರೆ ಈ ಥರದ ಕಾಯಿ ಕೆಸರು ದಿನಸ ತಂದ್ರೆ ಒಂದು 4-5 ದಿನ ಇರ್ತಾವ. ಆದ್ರೆ ಈ ಥರ ಬಾಡೋದೇನು ತಂದ್ರೆ ಒಂದೇ ದಿನ ಪುಸ್ತಕ ತಂದಿರ್ಬೇಕು. ಅದಕ್ಕೆ ಒಂದಿಷ್ಟು ಬಟಾಟಿ ಇದ್ದವ್ರಿ. ಅಷ್ಟು ಬಟಾಟಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕು ಸಂಜೆ ಊಟಿಗೆ. ಇಷ್ಟು ಅಡಿಗೆ ಚೆನ್ನಮ್ಮ ಚಾಣಿ ಇರುತ್ತಂಗೆ. ಅವರು ಮುಂಜಾನತ್ತ ಊರಿಗೆ ಹೋಗಿದ್ರಿ. ಊರಿಗೆ ಹೋಗಿ ಇವಾಗ ಬಂದಿದ್ರು. ಬಂದು ಮತ್ತೆ ಮುಂಜಾನೆ ಹಿಡಿದು ಹೊಲಕ್ಕೆ ಹೋಗಿದ್ದಿಲ್ಲ. ಹೊಲಕ್ಕೆ ಹೋಗ್ಯಾರ. ಎಡೆ ಕೊಟ್ಟು ಬಂದ ಸಂಜೆಗೆ ಅಡುಗೆ ಮಾಡತ್ತಿದ್ರು ನಾನು. ಯಾಕಂದ್ರೆ ಒಂದು ಸ್ವಲ್ಪ ಮಾಡೋ ಗಾಳಿ ಜಾಸ್ತಿನೇ ಬಿಟ್ಟಿತ್ತು. ಅದಕ್ಕೆ ಬಡಬಡ ಒಂದಿಷ್ಟು ಚಪಾತಿ ಮಾಡ್ತಾಯಿದ್ದಾರೆ ತಂದಕಿಸಿಂದ. ಇಲ್ಲೇ ಹೊರಗೆ ಒಂದು ಸ್ವಲ್ಪ ಹಿಟ್ಟು ನಾದಾಕತ್ತಿದ್ರಿ. ಗೋಧಿ ಹಿಟ್ಟು ನಾದಿಟ್ಟು ಒಂದು ಅರ್ಧ ಗಂಟೆ ಆದ್ಮೇಲೆ ಮಾಡೋದಂದ್ರೆ ಯಾಕಂದರೆ ನಾನು ಒಂದು ಸ್ವಲ್ಪ ಇದ್ರ ಚಪಾತಿ ಮಾಡಿದ್ರಿ. ಪದ್ರ ಚಪಾತಿ ಮಾಡ್ಬೇಕಂತ ಹೇಳ್ಕಿಸಿಂದ ಅದಕ್ಕೆ ಒಂದು ಅರ್ಧ ಗಂಟೆ ಹಿಟ್ಟನೇ ಇಟ್ಟರೆ ಪದ್ರ ಚಪಾತಿ ಅಂತ ಭಾಳಷ್ಟು ಚೆಂದಾಗಿರ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಸಿಂದ ಇಲ್ಲೇ ಹೊರಗೆ ಕಟ್ಟಿ ಮೇಲೆ ಕೂತ ನಾದತ್ತೀರಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ರಿ. ಅಫ್ಜಲ್ಪುರಕ್ಕೆ ಹೋಗಿದ್ದು ನಾನು. ಪೇಮೆಂಟೇ ತೊಗೊಂಡು ಬಂದೀನಿ ಅಂತ ಹೇಳ್ಕಿಸಿಂದ. ಆದ್ರೆ ಅದ್ರ ಹಿಂದಿನ ವಿಡಿಯೋ ಹಾಕ್ಬೇಕು ಅನ್ಕೊಂಡೇನಿ. ಆದರೆ ನನಗೆ ಇನ್ನು ಅಪ್ಲೋಡ್ ಮಾಡಿ ಹಾಕೋದೇ ಆಗಲಾಗಿತ್ತು. ನಿನ್ನೆ ಹಾಕ್ಬೇಕಂದ್ರೆ ಪೇಮೆಂಟ್ ವಿಡಿಯೋ ನಿನ್ನೆನೂ ಹಾಕೋದಾಗಿಲ್ಲ, ಇವತ್ತೂ ಹಾಕೋದಲ್ಲ. ಇವತ್ತಂದು ಎಡಿಟಿಂಗ್ ಮಾಡಿಟ್ಟಿದ್ದಿಲ್ಲ ನಾನು ವಿಡಿಯೋ. ಆದರೆ ಇದೊಂದು ಮುಂಜಾನೆ ಹಾಗೆ ಬಿಡಬಾರ್ದು, ಭಾಳ ಇದಾಯ್ತು ಅಂತ ಯಾಕಂತ ಒಂದು 6 ನಿಮಿಷದ ವಿಡಿಯೋನ ಎಡಿಟ್ ಮಾಡಿ ಹಾಕಿದ್ದೆ. ನಾಳೆದರೆ ಪೇಮೆಂಟ್ ವಿಡಿಯೋನ ಹಾಕಿರ್ತೀನಿ ರೀ. ಯಾಕಂದ್ರೆ ಬರೀ ನಾನು ಹೋಗಿ ತೊಗೊಂಬಂದು ಇಷ್ಟೇ ಹಾಕಿದ್ದೆ. ಮತ್ತು ಹಿಂದಿನ ವಿಡಿಯೋ ಆದರೆ ಹಿಂದೆ ಹಾಕಬೇಕಿತ್ತು. ಆದರೆ ನನಗೆ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ನಡೆದೈತ್ರಿ. ಹಂಗಾಗಿಸಿಂದ ನನಗೆ ಹಾಕೋದೇ ಆಗಲಿಲ್ಲ. ಇಲ್ಲಿ ಇಷ್ಟ ಹಿಟ್ಟು ನಾದಿಟ್ಟಿನಿ ರೀ. ಒಂದು ಅರ್ಧ ಗಂಟೆ ನೆನೆಸಿ ಚಪಾತಿ ಮಾಡಬೇಕು. ಮಾಡಿದ್ರೆ ಮಳೆ ಏನು ಬರಂಗಿಲ್ಲ, ಒಂದು ಸ್ವಲ್ಪ ಗಾಳಿ ಬಿಡ್ತದ. ನೋಡ್ರಿ ಅಲ್ಲಿ ಮಾಡಾಗ್ಯದ. ಇದು ಎಷ್ಟೇ ಮಾಡಾದರೂ ಒಟ್ಟ ಮಳೆ ಅಂತೂ ಬರ್ಲಾಗ್ಯದ್ರಿ. ಅದ್ರ ಒಂದು ಸ್ವಲ್ಪ ಗಾಳಿ ಗೊತ್ತದಲ್ರಿ. ಅಡುಗೆ ಮಾಡಬೇಕಾದ್ರೆ ಹೊರಗೆ ಮಾಡಿರ್ತೀನಿ. ಅದಕ್ಕಾಗಿ ಒಂದು ಸ್ವಲ್ಪ ಜಲ್ದಿನೇ ಚಪಾತಿ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ. ಟೈಮ್ 6 ಆಗ್ಯದ್ರಿ. ಇಲ್ಲಿಷ್ಟ ಚಾಕ್ ಇಟ್ಟಿದ್ದ ಮತ್ತು ಒಂದಿಷ್ಟು ಜೋಳದ ಹಿಟ್ಟು ಕೊಚ್ಚಿಟ್ಟಿನಿ ರೀ. ಒಂದು ಸ್ವಲ್ಪ ಗೋಧಿ ಹಿಟ್ಟು ನಾದಿಟ್ಟಿನಿ. ಜೋಳದ ಹಿಟ್ಟೇನೋ ಥೋಡೆ ಮಾಡಿರ್ತೀನಿ ಯಾವಾಗ ಡೈಲಿ. ಹಾಗಾಗಿ ಸ್ವಲ್ಪನೇ ಕೊಚ್ಚಿಟ್ಟಿನಿ. ಒಂದಿಟ್ಟು ಹಿಟ್ಟು ನಾದಿಟ್ಟಿನಿ. ಈಗ ಸೈಡಿಗೆ ಅನ್ನಕ್ಕೆ ಇಟ್ಕಿಸಿಂದ ಹೊರಗೆ ರೊಟ್ಟಿ ಚಪಾತಿ ಮಾಡಬೇಕು.
ಮೊದಲಿಗೆ ನಾವು ಡೈಲಿ ಮಾಡೋಂಥ ಚಪಾತಿನೇ ಮಾಡತ್ತಿದ್ರೆ, ಯಾಕೆಂದರೆ ಪದರ ಚಪಾತಿ ಅಂತ ಹುಡುಗರೆಲ್ಲ ಜಾಸ್ತಿ ಒಂದು ಸ್ವಲ್ಪ ದಿಪ್ಪಾಗಿರ್ತಾವಲ್ರಿ, ಅವು ಮಾಡಬೇಕಾದ್ರೆ ಒಂದು ಸ್ವಲ್ಪ ದಿಪ್ಪಾಗಿ ಮಾಡಿರಬೇಕು. ಅದಕ್ಕೆ ಕಿಸಿಂದ ಜಾಸ್ತಿ ದಿಪ್ಪಾಗಿರೋದಂತ ಯಾರೂ ಉಣಂಗಿಲ್ಲ. ಪದರ ಚಪಾತಿನ ಥೊಡೆ ಮಾಡ್ಬೇಕಂತ ಹೇಳ್ಕೇಸಿಂದ ಮೊದಲಿಗೆ ನಾನು ಡೈಲಿ ಮಾಡೋಂಥದ್ದು ಚಪಾತಿ ಮಾಡತ್ತೆ ರೀ. ಇದಿಷ್ಟು ಚಪಾತಿ ಮಾಡ್ಕೇಸಿಂದ ಪಲ್ಯ ಏನು ರೀ ಆಮೇಲೆ ಮಾಡ್ಬೇಕು ರೀ. ಚಪಾತಿ ಮಾಡಿದ್ರೇನು ಪಲ್ಯದೇನು ಟೆನ್ಷನ್ ಇಲ್ಲ, ಯಾವುದು ಪಲ್ಯ ಇದ್ರೂ ಭೀ ಊಟ ಮಾಡ್ತಾರೆ. ಏನೋ ರೊಟ್ಟಿ ಇದ್ದರೆ ಒಂದು 2 ಥರದ ಪಲ್ಯ ಬೇಕಾಗಿರ್ತದೆ. ಚಪಾತಿ ಇದ್ರೆ ಏನೋ ಆ ಥರ ಇಲ್ಲರಿ, ಒಂದು ಥರದ ಏನಾದ್ರು ಯಾವುದೇ ಥರದ ಪಲ್ಯ ಇದ್ರೆ ಭೀ ನಡೀತದೆ. ಇವಾಗ ಅದಿಷ್ಟ ಬಡ ಚಪಾತಿ ಮಾಡಿರ್ತೀರಿ. ಇದಕ್ಕಂತೂ ಜಾಸ್ತಿ ನಾನು ಹಿಂದೆ ವಾಯ್ಸ್ ಓವರ್ ಕೊಟ್ಟಿಲ್ಲ ರೀ, ಯಾಕಂದ್ರೆ ಇಲ್ಲಿ ಹಾಡ ಜಾಸ್ತಿ ಹತ್ತಿತ್ತು. ಹಂಗಾಗಿ ಇದಕ್ಕೆ ವಾಯ್ಸ್ ಓವರ್ ಭೀ ಕೊಡೋದಿಲ್ಲ. ಅದಕ್ಕೆ ಇದ್ದಿದ್ದು ವಾಯ್ಸ್ ಓವರ್ ಭೀ ತೆಗೆದುಬಿಟ್ಟಿದ್ದೆ ನಾನು.